ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿಯೂ ಸರಿಯಲ್ಲ, ಅತಿ ಭರವಸೆಯಂತೂ ಬೇಡವೇ ಬೇಡ. ಏಕೆಂದರೆ ಅತಿ ಎನ್ನುವುದೇ ಅತಿಯಾಗಿ ನೋಯಿಸುತ್ತದೆ. ವೃಷಭ ರಾಶಿಯವರಿಗೆ ಗುರುಗ್ರಹ ನಿಮ್ಮ ರಾಶಿಯಿಂದ ನಿಮ್ಮ ದ್ವಿತೀಯ ಭಾವವಾದಂತಹ ಮಿಥುನ ರಾಶಿಗೆ ಪ್ರವೇಶಿಸಲಿದೆ. ವೃಷಭ ರಾಶಿಯವರಿಗೆ ಗುರುಗ್ರಹದ ಗೋಚಾರದ ಫಲಗಳೇನು, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬಂತಹ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಗುರುಗ್ರಹ ಮೇ 15ಕ್ಕೆ ನಿಮ್ಮ ದ್ವಿತೀಯ ಭಾವವಾದಂತಹ ಮಿಥುನ ರಾಶಿಗೆ ಪ್ರವೇಶಿಸಲಿದೆ. 1 ವರ್ಷಗಳ ಕಾಲ ದ್ವಿತೀಯ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ. ದ್ವಿತೀಯ ಭಾವ ಅಂದರೆ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನವಾಗಿದೆ. ನೀವು ಮಾತನಾಡುವಂತಹ ರೀತಿಯನ್ನು ನಿಮ್ಮ ದ್ವಿತೀಯ ಭಾವದಿಂದ ವಿಶ್ಲೇಷಣೆ ಮಾಡಬಹುದು. ಗುರುಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಪ್ರವೇಶಿಸಿ ಅಲ್ಲಿಂದ ತನ್ನ 5ನೇ ದೃಷ್ಟಿಯಿಂದ 6ನೇ ಭಾವವನ್ನು, 7ನೇ ದೃಷ್ಟಿಯಿಂದ 8ನೇ ಭಾವವನ್ನು, 9ನೇ ದೃಷ್ಟಿಯಿಂದ 10ನೇ ಭಾವವನ್ನು ವೀಕ್ಷಿಸುತ್ತದೆ. ಗುರುಗ್ರಹದ ದೃಷ್ಟಿ ಯಾವ ಭಾವದ ಮೇಲೆ ಬೀಳುತ್ತದೆಯೋ ಆ ಭಾವದ ಕಾರಕತ್ವಗಳನ್ನು ಹೆಚ್ಚಿಸುತ್ತದೆ. ಗುರು ದ್ವಿತೀಯ ಭಾವದಲ್ಲಿ ಗೋಚಾರ ಮಾಡಿದಾಗ ಮೊದಲು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಕೊಡುತ್ತದೆ. ನೀವು ಹೇಗೆ ಮಾತನಾಡಬೇಕೆಂಬಂತಹ ಜ್ಞಾನವನ್ನು ಗುರುಗ್ರಹ ಅನುಗ್ರಹ ಮಾಡುತ್ತದೆ. ವೃಷಭ ರಾಶಿಯವರಿಗೆ ಗುರುಗ್ರಹ 8ನೇ ಭಾವದ ಅಧಿಪತಿಯಾಗಿ ವಾಕ್ಸ್ಥಾನದಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ಮಾತಿನಿಂದ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತೀರಾ. ನೀವು ಮಾತನಾಡುವ ಮುನ್ನ ಯೋಚಿಸಿ ಎಷ್ಟು, ಹೇಗೆ, ಎಲ್ಲಿ, ಯಾವ ರೀತಿ ಮಾತನಾಡಬೇಕೆಂದು ತಿಳಿದುಕೊಂಡು ಮಾತನಾಡಿ. ನೀವು ನಿಮ್ಮನ್ನು ತುಂಬ ಜ್ಞಾನವಂತರು ಎಂದು ಪ್ರದರ್ಶಿಸಲು ಹೋಗಿ ನಿಮ್ಮ ಸಂಬಂಧಿಕರು, ಸ್ನೇಹಿತರ ಮುಂದೆ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತೀರಾ. ಆದ್ದರಿಂದ ಸಮಾಧಾನವಾಗಿ ಯೋಚಿಸಿ ಮಾತನಾಡಬೇಕು. ಗುರುಗ್ರಹ ನಿಮ್ಮ 6ನೇ ಭಾವವನ್ನು ವೀಕ್ಷಿಸುತ್ತಿರುವುದರಿಂದ ಮೇ 15ರ ನಂತರ ನಿಮಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಲಿದೆ. ಲಿವರ್, ಡೈಜೆಷನ್ ಸಮಸ್ಯೆಗಳು, ಹೊರಗಡೆ ಆಹಾರ ಸೇವನೆಯಿಂದ ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಹೊರಗಡೆ ಆಹಾರವನ್ನು ಆದಷ್ಟು ಅವಾಯ್ಡ್ ಮಾಡಿ. ಹಲ್ಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು, ಚಿಕ್ಕ ಪುಟ್ಟ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಹೆಚ್ಚು ಕೊರಗುವುದು. ಗುರುಗ್ರಹ ಪರಿವರ್ತನೆಯಿಂದ ನಿಮಗೆ ಶತ್ರುಗಳು ಹೆಚ್ಚಾಗುತ್ತಾರೆ. ನಿಮಗೆ ಆರೋಗ್ಯ ಸಮಸ್ಯೆಗಳನ್ನು ಕೊಡುತ್ತದೆ ಗುರುಗ್ರಹ. ಆದರೆ ನಿಮ್ಮ ಮಾತಿನಲ್ಲಿ ಆಕರ್ಷಣೆಯನ್ನು ಹೆಚ್ಚು ಮಾಡುತ್ತದೆ. 2025 ಮೇ ತಿಂಗಳ ನಂತರ ನೀವು ಹಣದ ಉಳಿತಾಯವನ್ನು ಮಾಡುತ್ತೀರಾ. ವೃಷಭ ರಾಶಿಯವರು ಮೊದಲೇ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಖರ್ಚು ಮಾಡುವ ಪ್ರವೃತ್ತಿಯವರು. ಆದರೆ 2024ರಿಂದ 2025 ಮೇ ತಿಂಗಳವರೆಗೂ ನಿಮಗೆ ಅನಾವಶ್ಯಕ ಖರ್ಚು ವೆಚ್ಚಗಳು ಹೆಚ್ಚಾಗಿತ್ತು. ಈ ಖರ್ಚುಗಳಿಗೆ ಸಂಪೂರ್ಣ ಕಡಿವಾಣ ಬೀಳುತ್ತದೆ. ಗುರುಗ್ರಹದ ದೃಷ್ಟಿ ನಿಮ್ಮ ದಶಮ ಭಾವದ ಮೇಲೆ ಬೀಳುತ್ತಿರುವುದರಿಂದ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೆಚ್ಚಾಗುತ್ತದೆ. ಕಮ್ಯುನಿಕೇಷನ್, ಟೀಚಿಂಗ್ ಫೀಲ್ಡ್, ಕೌನ್ಸಿಲಿಂಗ್ ಫೀಲ್ಡಲ್ಲಿ ಇರುವವರಿಗೆ ಅದೃಷ್ಟದ ಸಮಯ. ನಿಮ್ಮ FD, ಇನ್ಶೂರೆನ್ಸ್ ಹಣ ನಿಮ್ಮ ಖಾತೆಗೆ ಸೇರುತ್ತದೆ. ನಿಮ್ಮ ತಾತ, ಅಜ್ಜಿಯ, ಪೂರ್ವಜರ ಆಸ್ತಿ ವಿವಾದಗಳಿದ್ದರೆ ಅದೆಲ್ಲ ಕ್ಲಿಯರ್ ಆಗಿ ಪೂರ್ವಜರ ಆಸ್ತಿ ನಿಮ್ಮ ಕೈ ಸೇರುತ್ತದೆ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನಿಮ್ಮ ಕೊಲೀಗ್ಸ್ ಪಾಲಿಟಿಕ್ಸ್ ಮಾಡುತ್ತಾರೆ, ಹುಷಾರಾಗಿ ಇರಿ. ವೃಷಭ ರಾಶಿಯವರು ಮೇ 15ರ ನಂತರ ಜೂನ್ 6, 2026ರವರೆಗೂ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಜಯವನ್ನು ಗಳಿಸುತ್ತೀರಾ. ಈ 1 ವರ್ಷದ ಒಳಗೆ ವೃಷಭ ರಾಶಿಯವರು ಸಣ್ಣದಾಗಿಯೇ ಆಗಲಿ ಅಥವಾ ದೊಡ್ಡದಾಗಿಯೇ ಆಗಲಿ ಬ್ಯಾಂಕಿಂದ ಲೋನ್ಗಳನ್ನು ತೆಗೆದುಕೊಳ್ಳುತ್ತೀರಾ. ನಿಮಗೆ ಬೇಗನೆ ಲೋನ್ ಸ್ಯಾಂಕ್ಷನ್ ಆಗುತ್ತದೆ. ಮನೆಗೆ ಅವಶ್ಯಕವಾದಂತಹ ಹೊಸ ಸಾಮಗ್ರಿಗಳನ್ನು, ವಸ್ತುಗಳನ್ನು ಖರೀದಿ ಮಾಡುತ್ತೀರಾ. ನಿಮ್ಮ ಕುಟುಂಬದವರ ಕಾಳಜಿಯನ್ನು ವಹಿಸುತ್ತೀರಾ. ನಿಮ್ಮ ಹಲ್ಲಿನ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸಲು ಶುಕ್ರ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 11 ಬಾರಿ ಅಥವಾ 21 ಬಾರಿ ಅಥವಾ 54 ಅಥವಾ 108 ಬಾರಿ ಪಠಿಸಿ. ಲಕ್ಷ್ಮೀ ದೇವಿಗೆ ಕಮಲದ ಹೂ ಹಾಗೂ ಮಲ್ಲಿಗೆ ಹೂಗಳಿಂದ ಆರಾಧನೆಯನ್ನು ಮಾಡಿ.
ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.